ಈಗ ನಿಮ್ಮ ಕಿಡ್ನಿ ಹಾಳಾಗ್ತಿದೆ ಅಥವಾ ಒಂದಿನ ಫೇಲ್ಯೂರ್ ಆಗುತ್ತೆ ಅನ್ನೋದಾದರೆ ನಿಮಗೆ ಮುಂಚೆನೇ ಒಂದಷ್ಟು ಸಿಂಪ್ಟಮ್ಸ್ ತಿಳಿಸ್ಕೊಡುತ್ತೆ ಬಾಡಿಲಿ. ನಿಮ್ಮ ಹಿಮೋಗ್ಲೋಬಿನ್, ನಿಮ್ಮ ರಕ್ತನ ರೆನ್ಯೂ ಮಾಡೋದು ಕಿಡ್ನಿ. ಸೊ ನೀವು ಕಿಡ್ನಿ ಇಲ್ಲದೆ ಇದ್ದರೆ ನೀವು ಆಚೆಯಿಂದ ಎರಿಥ್ರೋಪಾಯ್ಟಿನ್ ತಗೋಬೇಕು. ಎರಿಥ್ರೋಪಾಯ್ಟಿನ್ ಇಲ್ಲದೆ ಇದ್ದರೆ ನೀವು ತಿಂದಿದ್ದ ಸೊಪ್ಪು, ಬೆಲ್ಲ, ಖರ್ಜೂರ ಅವೆಲ್ಲವೂ ಹಿಮೋಗ್ಲೋಬಿನ್ ಆಗಲ್ಲ. ಮಲ್ಕೊಳ್ಳೋವಾಗ 1 ದಿನ ಬಿಟ್ಕೊಂಡು ಮಲ್ಕೊಳ್ಳೋದು 2 ದಿನ ಬಿಟ್ಕೊಂಡು ಮಲ್ಕೊಂಡ್ರೆ ಮ್ಯಾಟರ್ ಫಾರ್ ವರಿ. ಯಾಕೆಂದರೆ ರಾತ್ರಿ ಹೊತ್ತು ನೀರು ಲಂಗೊಳಕೊಟ್ಟವು. 97% ಭಾಳ ವಾರ್ನಿಂಗ್ ಕೊಡೋದು ಕಿಡ್ನಿ, ನನ್ನನ್ನು ನೋಡ್ಕೊ ಅಂತ. ನೋಡ್ಕೊಳ್ದೆ ಹಲವಾರು ವರ್ಷ ನಿರ್ಲಜ್ಜತನ ಮಾಡಿದ್ರೆ ಸರ್, ಈಗ ಹಂಗಾದ್ರೆ ಅದೇ ಕಿಡ್ನಿ ಈಗ ಫೇಲ್ಯೂರ್ ಆಗತ್ತೆ ಅನ್ನೋದಾದರೆ, ಈಗ ನಿಮ್ಮ ಕಿಡ್ನಿ ಹಾಳಾಗ್ತಿದೆ ಅಥವಾ ಒಂದಿನ ಫೇಲ್ಯೂರ್ ಆಗತ್ತೆ ಅನ್ನೋದಾದರೆ ನಿಮಗೆ ಮುಂಚೆನೇ ಒಂದಷ್ಟು ಸಿಂಪ್ಟಮ್ಸ್ ತಿಳಿಸ್ಕೊಡುತ್ತೆ ಬಾಡಿಲಿ. ಇದು ಬ್ಯೂಟಿಫುಲ್. ಆ ಥರದ್ದು ಏನೇನು ಸರ್, ಏನೇನು ಸಿಂಪ್ಟಮ್ಸ್? ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಕ್ವೆಶನ್. ಜನ ಏನು ತಿಳ್ಕೊತಾರೆ ಅಂದರೆ ಕಿಡ್ನಿ ಇಸ್ ಓನ್ಲಿ ಎ ಕ್ಲೀನಿಂಗ್ ಆರ್ಗನ್. ಅಂದರೆ ನಾನು ತಿಂದೆ, ನನಗೆ ಬೇಡದೆ ಇರೋದನ್ನು ಆಚೆ ಫಿಲ್ಟರ್ ಮಾಡಿತು. BBMP ಆಫ್ ದ ಹ್ಯೂಮನ್ ಬಾಡಿ. ಕಸ ಆಚೆಗೆ ತಾಕೋದು, ಯಾರೋ ಬರ್ತಾರೆ ಎತ್ತಾಕೊಂಡು ಹೋಗ್ತಾರೆ. ನನ್ನ ಮನೆ ಮುಂದೆ ಎಷ್ಟೊತ್ತಿಗೆ ಬರ್ತಾರೆ, ಯಾವಾಗ ಬರ್ತಾರೆ ಗೊತ್ತಿಲ್ಲ ಸರ್, ಕಸ ಎತ್ಕೊಂಡು ಹೋಗ್ತಾರೆ. ದಟ್ ಈಸ್ ಕಿಡ್ನಿ. ಏನು ತಿಂದರೂ ಅರಗಿಸ್ಕೊಂಡು ಬೇಡದಾಗ ಆಚೆ ಕಳಿಸಿ. ಬಟ್ ಕಿಡ್ನಿದು ಸ್ವಾರಸ್ಯಕರ ಏನು ಅಂದರೆ, ನಿಮ್ಮ ಹಿಮೋಗ್ಲೋಬಿನ್, ನಿಮ್ಮ ರಕ್ತನ ರೆನ್ಯೂ ಮಾಡೋದು ಕಿಡ್ನಿ. ಎರಿಥ್ರೋಪಾಯ್ಟಿನ್ ಅಂತ ಒಂದು ವಸ್ತು ಕ್ರಿಯೇಟ್ ಮಾಡಿ ನೀವು ತಿಂದಿದ್ದ ಆಹಾರದಲ್ಲಿ ಐರನ್ನು ಎಲ್ಲ ತಗೊಂಡು ಅದನ್ನು ಹಿಮೋಗ್ಲೋಬಿನ್ ಕನ್ವರ್ಟ್ ಮಾಡುತ್ತೆ. ಅದು ಕಿಡ್ನಿ ಕೆಲಸ. ಅದು ಕಿಡ್ನಿ ಒಂದೇ ಮಾಡೋಕ್ಕಾಗೋದು. ಓಕೆ. ಸೊ ನೀವು ಕಿಡ್ನಿ ಇಲ್ಲದೆ ಇದ್ದರೆ ನೀವು ಆಚೆಯಿಂದ ಎರಿಥ್ರೋಪಾಯ್ಟಿನ್ ತಗೋಬೇಕು. ಇಂಜೆಕ್ಷನ್ 21 ದಿವಸಕ್ಕೆ ಒಂದ್ಸಲಿ ಎರಿಥ್ರೋಪಾಯ್ಟಿನ್ ತಗೋಬೇಕು. ಎರಿಥ್ರೋಪಾಯ್ಟಿನ್ ಇಲ್ಲದೆ ಇದ್ದರೆ ನೀವು ತಿಂದಿದ್ದ ಸೊಪ್ಪು, ಬೆಲ್ಲ, ಖರ್ಜೂರ ಅವೆಲ್ಲವೂ ಹಿಮೋಗ್ಲೋಬಿನ್ ಆಗಲ್ಲ. ಓಕೆ. ಅವು ಹಾಗೆ ಉಳ್ಕೊಳ್ಳುತ್ತೆ. ಅಂದರೆ ಅಡುಗೆ ಮಾಡೋದಕ್ಕೆ ಸಾಮಗ್ರಿ ಎಲ್ಲ ಇರುತ್ತೆ, ಬಟ್ ಊಟ ತಯಾರಾಗಲ್ಲ. ಸೊ ಅದೊಂದು. ಮೂರನೇದು ನಿಮ್ಮ ಬ್ಲಡ್ ಪ್ರೆಷರ್ ರೆಗ್ಯುಲೇಷನ್, ನಿಮ್ಮ ಸಮತೋಲನ, BP ಸಮತೋಲನ, ಅದು ಕಿಡ್ನಿಗೆ ಮಾಡೋಕ್ಕಾಗೋದು. ಕಿಡ್ನಿ ಇಲ್ದಿರೋ ಬುದ್ಧಿ ಏನು ಹೇಳಿದ್ರು ನಿಮ್ಮ BP ರೆಗ್ಯುಲೇಟ್ ಆಗಲ್ಲ. ಅದಕ್ಕೆ ಕಿಡ್ನಿ ಸರಿ ಹೋಗದೆ ಇರೋ BP ಜಾಸ್ತಿ ಆಗುತ್ತೆ, ಅಥವಾ BP ಜಾಸ್ತಿ ಆದ ಕಿಡ್ನಿ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಅತಿಶಯ ಕೆಲಸ ಆಗುತ್ತೆ, ತಡ್ಕೊಳಕ್ಕಾಗಲ್ಲ. 4ನೇದು ನಿಮ್ಮ ಎಲೆಕ್ಟ್ರೋಲೈಟ್ಸ್, ಸತ್ವದ ಬ್ಯಾಲೆನ್ಸ್, ಸೋಡಿಯಂ, ಪೊಟ್ಯಾಸಿಯಂ, ಕ್ಲೋರೈಡ್, ಇದರ ಬ್ಯಾಲೆನ್ಸು. ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಜನಕ್ಕೆ ಏನು ಗೊತ್ತಾಗಲ್ಲ ಅಂದರೆ ನೀರು ಆಚೆ ಕಳಿಸೋದು. ನೀವು ನೀರು ಕುಡಿದ್ರಲ್ಲ, ಅದನ್ನು ಆಚೆ ಕಳಿಸ್ಬೇಕಾದ್ರೆ ಕಿಡ್ನಿ ಒಂದೇ ಕಳ್ಸೋಕ್ಕಾಗಲ್ಲ, ಇನ್ಯಾರೂ ಕಳ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಕಿಡ್ನಿ ಫೇಲ್ಯೂರ್ ಆದಾಗ ಲಂಗ್ಸಲ್ಲಿ ನೀರು ತುಂಬ್ಕೊಳ್ಳುತ್ತೆ. ನೀವು ಕೇಳಿದ್ರೆ ಹೆಂಗೆ ಗೊತ್ತಾಗುತ್ತೆ ಅಂತ, ನಿಮ್ಮ ಫ್ರೆಂಡು, ನಿಮ್ಮ ಮಿಸ್ಸಸ್ಸು, ನಿಮ್ಮ ತಂದೆ, ನಿಮ್ಮ ತಾಯಿ ಮಲ್ಕೊಳ್ಳೋವಾಗ 1 ದಿನ ಬಿಟ್ಕೊಂಡು ಮಲ್ಕೊಳ್ಳೋರು 2 ದಿನ ಬಿಟ್ಕೊಂಡು ಮಲ್ಕೊಂಡ್ರೆ ಮ್ಯಾಟರ್ ಫಾರ್ ವರಿ. ಯಾಕೆಂದರೆ ರಾತ್ರಿ ಹೊತ್ತು ನೀರು ಲಂಗೊಳಕೊಟ್ಟೋಗುತ್ತೆ. ಸೊ ಉಸಿರು ಕಟ್ಟದಂಗೆ ಆಗುತ್ತೆ, ಭಯ ಆಗುತ್ತೆ, ಎದ್ದು ಕೂತ್ಕೋತಾರೆ. ಅದನ್ನು ಪಲ್ಮನರಿ ಎಡಿಮಾ ಅಂತ ಕರಿತೀವಿ. ಅದಕ್ಕಿಂತ ಮುಂಚೆ ಸುಸ್ತಾಗುತ್ತೆ, ಯಾಕಂದ್ರೆ ಹಿಮೋಗ್ಲೋಬಿನ್ ಇಲ್ಲ. ಸೊ ಹಿಮೋಗ್ಲೋಬಿನ್ ಇಲ್ದರೆ ನೀವು ಬುದ್ಧಿ ಜೋಶ್ ಇರ್ಬೋದು, ವಂಡರ್ಫುಲ್ ಡ್ರೈವರ್, ಬ್ಯಾಡ್ ಕಾರ್, ಓಡಲ್ಲ ಗಾಡಿ. ಸೊ ಸುಸ್ತಾಗುತ್ತೆ, ವಾಕರ್ಗೆ ವಾಂತಿ ಆಗುತ್ತೆ, ಯಾಕೆಂದರೆ ಎಲೆಕ್ಟ್ರೋಲೈಟ್ ಸಮತೋಲನ ಇರೋಲ್ಲ. ಸಿಡಿಯೋಷ್ಟು ನೋವುತ್ತೆ, ಯಾಕೆಂದರೆ BP ಜಾಸ್ತಿ ಆಗುತ್ತೆ, ಹೆಡ್ಏಕ್ ಬರುತ್ತೆ. ಆಮೇಲೆ ಹೃದಯದ ಬಡಿತದ ಕಂಟ್ರೋಲ್ ಇಲ್ಲ, ಯಾಕೆಂದರೆ ಪೊಟ್ಯಾಷಿಯಂ ಅಂಶ ಜಾಸ್ತಿ ಆದರೆ ಹೃದಯ ಅತಿಶಯ ಬಡ್ಕೊಳುತ್ತೆ, ಕಮ್ಮಿ ಆದರೆ ಕೆಲಸ ಸರಿಯಾಗಿ ಮಾಡೋದು. ಸೊ ಈ ರೀತಿ ಸಟಲ್ ಚೇಂಜಸ್ ಇರುತ್ತೆ. ನಮ್ಮ ಭಾಷೆಯಲ್ಲಿ ಯಾಕೋ ಗುರು ನನಗೆ ಫೀಲಿಂಗ್ ಸರಿ ಇಲ್ಲ, ಈಚೆಗೆ ಜೋಶ್ ಇಲ್ಲ. ಕರೆಕ್ಟ್. ಆ್ಯಂಡ್ ಹಾಸಿಗೆಯಲ್ಲಿ ಸಂತುಷ್ಟತೆಯಿಂದ ಪರ್ಫಾರ್ಮ್ ಮಾಡೋಕ್ಕೆ ಅವಕಾಶ ಇರಲ್ಲ, ಬಿಕಾಸ್ ಜೋಶ್ ಇಲ್ಲದೆ ಮಾಡೋಕ್ಕಾಗಲ್ಲ. ಡಿಸೈರ್ ಕಮ್ಮಿ ಆಗುತ್ತೆ, ಯಾಕೆಂದ್ರೆ ಟೆಸ್ಟೋಸ್ಟೆರೋನ್ ಹಾರ್ಮೋನಿನ ಒತ್ತಡ ಕಮ್ಮಿ ಆಗುತ್ತೆ. ಸೊ ಈ ಸಟಲ್ ಚೇಂಜಸ್ ಇರುತ್ತೆ. ಕೇಳು, ಏನೋ ಡಿಪ್ರೆಷನ್ ಅಮ್ಮ ಈಚೆಗೆ, ನನಗೆ ಸರಿ ಫೀಲಿಂಗ್ಸ್ ಇಲ್ಲ. ಸೊ ಫೀಲಿಂಗ್ಸ್ ಇಲ್ಲದೆ ಇರೋವಾಗ ಒಂದು ಕ್ರಿಯಾಟಿನಿನ್ ಟೆಸ್ಟ್ ಮಾಡಿಸೋದು ಭಾಳ ಮುಖ್ಯ. ಎಸ್ಪೆಷಲಿ ಸಕ್ಕರೆ ಕಾಯಿಲೆ, BP ಕಾಯಿಲೆ, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕಿಡ್ನಿ ಫೇಲ್ಯೂರ್, ಈ ಥರ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇದ್ದು, ಅಥವಾ ರೋಗ ಇದ್ದು, ಅಥವಾ ಹ್ಯಾಬಿಟ್ಸಲ್ಲಿ ಸಮತೋಲನ ಇಲ್ಲದೆ ಇದ್ದರೆ, ಸ್ಥೂಲಕಾಯ ವಿತ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದು, ಇತ್ತೀಚೆಗೆ 6 ತಿಂಗಳಿಂದ ನಂಗೆ ಯಾಕೋ ಸರಿ ಇಲ್ಲ ಅನ್ನೋ ಒಂದು ಮನೋಭಾವ ಇದ್ದರೆ ಈ ಕಿಡ್ನಿ ಫೇಲ್ಯೂರ್ ಕಡೆಗೆ ಹೋಗುತ್ತೆ. ಅಸ್ವಸ್ಥತೆ, ಸುಸ್ತು, ಜಿಗುಪ್ಸೆ, ಲ್ಯಾಕ್ ಆಫ್ ಎನರ್ಜಿ, ದೀಸ್ ಆರ್ ಆಲ್ ಇಂಡೈರೆಕ್ಟ್ಲಿ ಪಾಯಿಂಟಿಂಗ್ ಟು ಎ ಕಿಡ್ನಿ ವಿಚ್ ಇಸ್ ನಾಟ್ ವರ್ಕಿಂಗ್ ಆಪ್ಟಿಮಲ್. ಇದಾಗಿ ನೀವು ಇದನ್ನು ನಿರ್ಲಜ್ಜವಾಗಿ ನೀವು ಇಫ್ ಯು ಇಗ್ನೋರ್ ಇಟ್, ದೆನ್ ಕಿಡ್ನಿ ಫೇಲ್ಯೂರ್ ಕಡೆಗೆ ಹೋಗ್ತಿ. ಇದೇ ಸ್ಟೇಜಲ್ಲಿ ನೀವು ಹೋದರೆ ಈಸಿಯಾಗಿ ರಿವರ್ಸಲ್ ಇಸ್ ಪಾಸಿಬಲ್. ಒಂದು ಕಿಡ್ನಿಲಿ 1.2 ಮಿಲಿಯನ್ ಜಾಲರ ಇರುತ್ತೆ, ಫಿಲ್ಟರ್ ಇರುತ್ತೆ, ಕಾಫಿ ಫಿಲ್ಟರ್, ಟೀ ಫಿಲ್ಟರ್ ಥರ. ಇದು ನಿಮ್ಮ ರಕ್ತನ ಸೋಸಿ ದೇಹಕ್ಕೆ ಬೇಡದೇ ಇರೋ ವಸ್ತುನ ಮೂತ್ರಕ್ಕೆ ಮಾರ್ಪಾಟು ಮಾಡಿ ಎಸೆಯುತ್ತೆ.
ಈ 1.2 ಮಿಲಿಯನ್ ಏನಿದೆ 2 ಕಿಡ್ನಿ ಅಂತ ಮಾತ್ರ 2.4 ಮಿಲಿಯನ್ ಇದೆ. 800,000 1/3 ಆಗ ತನಕ BBMP ಬ್ಯೂಟಿಫುಲ್ ಡೈಲಿ ಕ್ಲಿಯರೆನ್ಸ್ ಆಗುತ್ತೆ. 800,000ಗಿಂತ ಕಮ್ಮಿ ಆದಾಗ ಕ್ರಿಯಾಟಿನಿನ್ ಅಂಶ ಜಾಸ್ತಿ ಆಗುತ್ತೆ. BBMP ಅವ್ರು ದಿನ ಬರೋಲ್ಲ, ವಾರಕ್ಕೊಂದ್ಸಲಿ ಬರ್ತಾರೆ. ಆವಾಗ ಈ ತೊಂದರೆಗಳು ಶುರುವಾಗುತ್ತೆ. ಸೊ ಯು ಹ್ಯಾವ್ ಅ ಲಾಟ್ ಆಫ್ ಟೈಮ್ ಟು ರೆಕಗ್ನೈಸ್. ಈಗ ನಾನು ತುಂಬ ಚಿಕನ್ ತಿಂದೆ ಸರ್, ಅದಾದ್ಮೇಲೆ ನನಗೆ ಭಾಳ ಸುಸ್ತಾಯಿತು. ಯಾಕೆಂದರೆ ಇಟ್ ಕುಂಟ್ ಡೈಜೆಸ್ಟ್ ದಿಸ್ ಲಾರ್ಜ್ ಲೋಡ್ ಆಫ್ ಪ್ರೋಟೀನ್ ಕರೆಕ್ಟ್ ಇರುತ್ತೆ. ಸೊ ಸಟಲ್ ಸಿಂಪ್ಟಮ್ಸ್ ವಿಲ್ ಬಿ ದೇರ್ ಫಾರ್ 3 to 5 years ಬಿಫೋರ್ ಕ್ರಿಯಾಟಿನಿನ್ ಸ್ಟಾರ್ಟ್ಸ್ ಟು ಕ್ಲೈಂಬ್. ಸೊ ಕಿಡ್ನಿ ತೊಂದರೆ ಓವರ್ನೈಟ್ ಆಗಲ್ಲ. ಕಿಡ್ನಿ ತೊಂದರೆ ಓವರ್ನೈಟ್ ಆಗೋದು ಆಕ್ಸಿಡೆಂಟ್ ಆದಾಗ, ಇಲ್ಲ ಡ್ರೌನಿಂಗ್ ನೀರಲ್ಲಿ ಮುಳುಗ್ಬಿಟ್ರೆ, ಇಲ್ಲ ಬ್ಲಡ್ ಟ್ರಾನ್ಸ್ಫ್ಯೂಷನ್ ತಪ್ಪು ಕೊಟ್ಟಾಗ, ಈ ಥರ ಎಮರ್ಜೆನ್ಸಿ ಸಿಚುವೇಶನ್ನು 3% ಅಷ್ಟೇ. 97% ಭಾಳ ವಾರ್ನಿಂಗ್ ಕೊಡೋದು ಕಿಡ್ನಿ, ನನ್ನನ್ನು ನೋಡ್ಕೋ ಅಂತ. ನೋಡ್ಕೊಳ್ದೆ ಹಲವಾರು ವರ್ಷ ನಿರ್ಲಜ್ಜತನ ಮಾಡಿದ್ರೆ ಆ ಕಿಡ್ನಿ ಫೇಲ್ಯೂರ್ ಕಡೆಗೆ ಹೋಗುತ್ತೆ. ಸರ್, ಈಗ ಹಳೆ ಕಾಲದಲ್ಲೆಲ್ಲ ಊಟದ ಮುಂಚೆ ನೀರು ಕುಡಿಬೇಕು, ಊಟದ ಮಧ್ಯೆ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ. ಇನ್ನು ಕೆಲವರು ದಿನಕ್ಕೆ 1 ಲೀಟ್ರ್ ಕುಡಿಬೇಕು ಅಂತ ಒಬ್ಬರು ಹೇಳ್ತಾರೆ. ಇನ್ನು ಕೆಲವು ಸೆಲೆಬ್ರಿಟೀಸು ನಾನು ದಿನಕ್ಕೆ 10 ಬಿಂದಿಗೆ ನೀರು ಕುಡಿತೀನಿ ಅಂತ ಬಾಯಿಗೆ ಬಂದಾಗ ಒಬ್ಬರು ನಮ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಇತ್ತೀಚೆಗಂತೂ ಇನ್ಸ್ಟಾಗ್ರಾಮಲ್ಲಿ ಡಾಕ್ಟರ್ಸ್ಗಳಿದ್ದಾರೆ. ಅದೇ ಇನ್ಸ್ಟಾಗ್ರಾಮ್ ಡಾಕ್ಟರ್ಸ್ ಅವ್ರು ಏನೋ ಓದ್ಕೋತಾರೆ, ಬಾಯಿಗೆ ಬಂದಿದ್ದು ಏನೇನೋ ಹೇಳ್ತಿರ್ತಾರೆ. ನೀವು ದಿನಕ್ಕೆ ಇಷ್ಟು ನೀರು ಕುಡಿಲೇಬೇಕು ಅಂತ ಒಬ್ಬರು ಬಂದು ಹೇಳ್ತಾರೆ, ಇನ್ನೊಬ್ಬರು ನೀರೇ ಕುಡಿಬಾರ್ದು ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನಿಗೆ ನಿತ್ಯದ ಜೀವನದಲ್ಲಿ ಒಂದು 24 hours ಸೈಕಲಲ್ಲಿ ಅವನಿಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ, ಅವನು ಎಷ್ಟು ನೀರು ಕುಡಿಬೇಕು ಅಥವಾ ಎಷ್ಟು ಕುಡಿಬಾರ್ದು? ಇದು ಬ್ಯೂಟಿಫುಲ್ ಕ್ವೆಶ್ಚನ್ನು. ನಾನು ಯಾವ ಇಂಟರ್ವ್ಯೂಗೆ ಎಲ್ಲೋದ್ರೂ ಈ ಪ್ರಶ್ನೆ ಕೇಳ್ತಾರೆ. ನಾನು ಪ್ರಪಂಚದಲ್ಲಿ ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ, ಯಾವ ಭಾಷೆಯಲ್ಲಿ ಕೇಳಿದ್ರು ಇದೊಂದು ಕ್ವೆಶ್ಚನ್ ಬರುತ್ತೆ. ವಾಟ್ ಈಸ್ ಅಪ್ರೋಪ್ರಿಯೇಟ್ ವಾಟರ್ ಇಂಟೇಕ್ ಫಾರ್ ಎ ಗಿವನ್ ಇಂಡಿವಿಜುವಲ್ ಇನ್ ಎ 24 hour ಪೀರಿಯಡ್? ಇದಕ್ಕೆ 3 ಭಾಗದಲ್ಲಿ ನೋಡಬೇಕು. ಒಂದು, ನೀವು ಯಾವ ಕ್ಲೈಮೇಟಲ್ಲಿ ಜೀವನ ಮಾಡ್ತೀವಿ. ಬೆಂಗಳೂರು ಕ್ಲೈಮೇಟಾ, ಚೆನ್ನೈ ಕ್ಲೈಮೇಟಾ, ಮುಂಬೈ ಕ್ಲೈಮೇಟಾ, ದುಬೈ ಕ್ಲೈಮೇಟ್. ಸೊ ಯಾವ ಕ್ಲೈಮೇಟಲ್ಲಿ ಸ್ವೆಟ್ಟಿಂಗ್ ಕಮ್ಮಿ ಇರುತ್ತೆ, ಈಗ ನಾವು ಎ ಸಿಲಿ ಕೂತಿದ್ದೀವಿ, ಆ ಥರ ಇದ್ದಾಗ AC ಅಬ್ಸಾರ್ಬ್ಸ್ ಇದು. ಸೊ ಸಿಲಿ ಕೂತಿದ್ರು ಮಾಯಿಶ್ಚರ್ ಅಬ್ಸಾರ್ಬ್ ಮಾಡುತ್ತೆ, ಬಿಸಿಲಲ್ಲಿ ಹೋದರೂ ಅಬ್ಸಾರ್ಬ್ ಆಗುತ್ತೆ, ಡ್ರೈ ಆಗುತ್ತೆ. ಸೊ ಈ ಥರ ಇದ್ದಾಗ 2.5 ಲೀಟರ್ ನೀರು ಕುಡಿಯೋದು ಅವಶ್ಯಕ. 2.5 ಲೀಟ್ರ್ ಫಾರ್ 24 hours. ಇದು ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಅಂದರೆ ನೀವು ಸಾಂಬಾರು, ಸಾರು, ಮಜ್ಜಿಗೆ, ಮೊಸರು, ಕಾಫಿ, ಹಾಲು ಇರೋದು 1 ಲೀಟ್ರ್ ಬಂದ್ಬಿಡುತ್ತೆ. ಸೊ ಬಿಡಿ ನೀರು ಅಂತ ನೀರು 1 ಲೀಟ್ರ್ ತೊಗೊಂಡ್ರೆ ಸಾಕು, ಉಳಿದಿದ್ದು ನಡೆಯುತ್ತೆ. ಸೊ 2.5 ಲೀಟ್ರ್ ಲಿಕ್ವಿಡ್ಸಲ್ಲಿ 1 ಲೀಟರ್ ನೀರಿನ ಸ್ವರೂಪದಲ್ಲಿ, ಉಳಿದಿದ್ದು ಬೇರೆ ನೀವು ಅನ್ನ, ಊಟ, ಆಹಾರದಲ್ಲಿ ಎವ್ರಿಥಿಂಗ್ ಆಸ್ ವಾಟರ್. ಬಟ್ ಅದೇ ನೀವು ಚೆನ್ನೈ ಅಥವಾ ಮುಂಬೈ ಅಥವಾ ದುಬೈಲಿದ್ದರೆ, ಮಂಗಳೂರು 4 ಲೀಟ್ರ್ ತಗೊಳ್ಳೋ ಅವಶ್ಯಕತೆ ಬೀಳುತ್ತೆ. ಯಾಕೆ ಅಂದರೆ ಹೊರಗೆ ಹೋಗ್ತೀರಾ, ಸ್ವೆಟ್ಟಿಂಗ್ ಆಗ್ತಿದೆ, ಕಳ್ಕೊತಾ ಇದ್ದೀರಾ ಮಾಯಿಶ್ಚರ್. ಸೊ ಇದರಲ್ಲಿ 1.5 ಲೀಟರ್ ಇಸ್ ಕಾಲ್ಡ್ ಇನ್ಸೆನ್ಸಿಬಲ್ ಲಾಸ್. ಅಂದರೆ ನೀವು ಜೀವನ ನಡೆಸೋದಕ್ಕೆ 1.5 ಲೀಟ್ರ್ ಮಾಯಿಶ್ಚರು ಎನ್ವೈರ್ಮೆಂಟ್ ನಿಮ್ಮ ಹತ್ರ ಕಿತ್ಕೊಳ್ಳುತ್ತೆ. ದಟ್ ಈಸ್ ದ ಲೀಸ್ಟ್. ಅದಕ್ಕಿಂತ ಕಮ್ಮಿ ಕುಡಿಯೋಕೆ 1.5 ಲೀಟ್ರ್ ರೀಪ್ಲೇಸ್ ಆಗಲೇಬೇಕು. ನೀವು ಐಸ್ಲ್ಯಾಂಡಲ್ಲಿ ಹೋಗಿ AC ಅಟ್ಮಾಸ್ಫಿಯರ್ ಭಗವಂತ ಕ್ರಿಯೇಟ್ ಮಾಡಿ ಬಚ್ಚಿಟ್ಕೊಂಡ್ರೂ 1.5 ಲೀಟ್ರ್ ನೀರಿನ ಅವಶ್ಯಕತೆ ಮಿನಿಮಮ್ ಇದೆ. ಬಟ್ ಇದಕ್ಕೊಂದು ಸ್ವಾರಸ್ಯಕರವಾದಿದೆ. ಇದೇನು ಅಂದರೆ, ದುಬೈಯಲ್ಲಿ ನಾವುಗಳು ಹೋಗಿ 4 ಲೀಟ್ರ್ ಕುಡಿದ್ರೆ ನಾವು ಖುಷಿಯಾಗಿರ್ತೀವಿ. ಅದೇ ಲೋಕಲ್ ಬೆದು ಅಂತ ಕರೀತಾರೆ, ಬೆದ್ವಿನ್, ಅವರು ನೀರು ಸಿಗಲ್ಲ. ಯಾಕೆಂದ್ರೆ ಅವ್ರು ಡೆಸರ್ಟಲ್ಲಿ ಇರ್ತಾರೆ. ಕರೆಕ್ಟ್. ಸೊ ಅವ್ರಿಗೆ ಟ್ಯಾಪು ಇಲ್ಲ, ಬಾವಿನೂ ಇಲ್ಲ, ಒಂಟೆಗಳ ಮೇಲೆ 1-2 ಬಾಟ್ಲ್ ಇಟ್ಕೊಂಡಿರ್ತಾರೆ. ಕರೆಕ್ಟ್. ಅವರು 600ರಿಂದ 800 ml ನೀರಿನ ಸೇವನೆ ಮಾಡೇ ಬದುಕ್ತಾರೆ. ದ ಬಾಡಿ ಅಡ್ಜಸ್ಟ್ ಟು ಎ ಲೋ ವಾಲ್ಯೂಮ್ ಆಫ್ ಇಂಟೇಕ್ ಆ್ಯಂಡ್ ಹೆಲ್ದಿಯಾಗಿ ಕೂಡ ಇರ್ತಾರೆ. ಅವ್ರು ಕರೆಕ್ಟಾಗಿದೆ, ಅಷ್ಟೇ ಮೂತ್ರನೂ ಮಾಡ್ತಾರೆ. ಈಗ 2.5 ಲೀಟ್ರ್ ಕುಡಿಯೋರು 1 ml per kg/hour ಅಂದರೆ ಸುಮಾರು 1.5 ಲೀಟ್ರ್ ಮೂತ್ರ ಮಾಡಲೇಬೇಕು. 4 ಲೀಟ್ರ್ ಕುಡಿಯೋರು ಅದಕ್ಕಿಂತ ಜಾಸ್ತಿ ಮಾಡ್ತಾರೆ. ಅವ್ರು ಕಮ್ಮಿ ಪ್ರಮಾಣದಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾರೆ. ಈ ಮೌಂಟನಲ್ಲಿರೋರು ಹೆಂಗೆ ಕಮ್ಮಿ ಆಕ್ಸಿಜನಲ್ಲಿ ಬ್ರೀತ್ ಮಾಡ್ತಾರೆ, ಕಮ್ಮಿ ಪಲ್ಸ್ ರೇಟಲ್ಲಿ ಹಾರ್ಟನ್ನು ಕೆಲಸ ಮಾಡಿಸ್ತಾರೆ. ದಿಸ್ ಇಸ್ ಅಡ್ಯಾಪ್ಟೇಷನ್. ಸೊ ಆ ಭಾಗದಲ್ಲೇ ಮಗು ಹುಟ್ಟಿ ಬೆಳೆದ್ರೆ ಅಡ್ಯಾಪ್ಟೇಷನ್ ಆಗುತ್ತೆ. ನಾವು ಇಲ್ಲಿಂದ ಬೆಂಗಳೂರಿಂದ ದುಬೈಗೆ ಹೋದರೆ ಆ ಅಡ್ಯಾಪ್ಟೇಷನ್ ಆಗಲ್ಲ. ಸೊ ಟು ಆನ್ಸರ್ ಯುವರ್ ಕ್ವಶನ್, 3 ಭಾಗ. ನೀವು ಯಾವ ಕ್ಲೈಮೇಟಲ್ಲಿ ಇದ್ದೀರಾ, ನೀವೆಲ್ಲಿ ಹುಟ್ಟಿ ಪರಿಸರದಲ್ಲಿ ನೀವು ಬೆಳೆದಿದ್ದೀರಾ, ನೀವು ಹೆಂಗೆ ಅಡ್ಜಸ್ಟ್ ಆಗಿದ್ದೀರಾ, ಆ್ಯಂಡ್ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ಕ್ರಿಯಾಟಿನಿನ್ ವ್ಯಾಲ್ಯೂ ಏನಿದೆ. ನಿಮ್ಮ ಕ್ರಿಯಾಟಿನಿನ್ ನಾರ್ಮಲ್ ಇದೆ 4 ಲೀಟ್ರ್, ನಿಮ್ಮ ಕ್ರಿಯಾಟಿನಿನ್ ಜಾಸ್ತಿ ಆಗಿದ್ರೆ ನೀವು ನೀರು ಕುಡಿಯೋಕ್ಕಾಗಲ್ಲ, ಯಾಕೆಂದರೆ ಕಿಡ್ನಿ ಕೆಲಸ ಮಾಡಲ್ಲ. ಸೊ ಇನ್ ಅ ನಾರ್ಮಲ್ ಕಿಡ್ನಿ, ಇನ್ ಅ ನಾರ್ಮಲ್ ಕ್ಲೈಮೇಟ್ ಲೈಕ್ ಬೆಂಗಳೂರು, ನಮ್ಮ ಬೆಂಗಳೂರು, 2.5 ಲೀಟ್ರ್ ನೀರು ಈಸ್ ವಂಡರ್ಫುಲ್.
ಬಟ್ ನೀವು ದುಬೈಯಲ್ಲಿ ಹುಟ್ಟಿ ದುಬೈಯಲ್ಲಿ ಬೆಳೆದಿರೋ ಅರಬ್ ಆದ್ರೆ ನಿಮಗೆ 1 ಲೀಟರ್ ನೀರು ಈಸ್ ಆಲ್ಸೋ ಅಕ್ಸೆಪ್ಟಬಲ್. ನನ್ನ ಕಸಿನ್ಗೆ ಹುಡುಗಿಗೆ ಯಾರೋ ಹೇಳಿದ್ರಂತೆ ಸರ್, ಅವಳಿಗೆ ಏನು ಅಂದರೆ ನಿನ್ನ ಸ್ಕಿನ್ ಯಾವಾಗಲೂ ಗ್ಲೋ ಬರಬೇಕು ಅಂದರೆ ಫುಲ್ ಪಳಪಳ ಅಂತ ಹೊಡಿಬೇಕು ಅಂದರೆ 8 ಲೀಟ್ರ್ ಕುಡಿಬೇಕು ಅಂತ. ಅದೇ ಕೆಲಸ ಕುಡಿತಾಳೆ. ಈಗ ಇದರಲ್ಲಿ ವಾಟರ್ ಇಂಟಾಕ್ಸಿಕೇಶನ್ ಅಂತ ಆಗುತ್ತೆ. ಈ ಥರ ನೀವು ಕುಡಿದ್ರೆ ಎಸೆನ್ಷಿಯಲ್ ದ್ರವ್ಯ ಡೈಲ್ಯೂಟ್ ಆಗುತ್ತೆ, ಬೇಕಾಗಿರೋ ಮಿನರಲ್ಸ್ ಎಲ್ಲ ಡೈಲ್ಯೂಟ್ ಆಗುತ್ತೆ. ತಾತ್ಕಾಲಿಕವಾಗಿ ಕುಚ್ಚುಚ್ಚಾಗಾಡೋ ಅವಕಾಶ ಇರುತ್ತೆ ಅಥವಾ ಎಕ್ಸೆಸಿವ್ ವಾಮಿಟ್ ಆಗೋ ಚಾನ್ಸಸ್ ಇರುತ್ತೆ. ಇದು ಒಂದು ಬುಲಿಮಿಯಾನ ರೋಗಕ್ಕೂ ಲೀಡ್ ಆಗ್ಬೋದು. ಅಂದರೆ ನೀವು ಊಟ ಮಾಡೋದು ಅಥವಾ ಊಟ ಮಾಡದೇ ಇರೋವಾಗ ನೀರು ಇಸ್ ಅ ಗುಡ್ ರಿಪ್ಲೇಸ್ಮೆಂಟ್. ಕೆಲವ್ರಿಗೆ ಇನ್ನೇನು ಸಿಗದೆ ನೀರು ಕುಡಿದು ಹೊಟ್ಟೆ ತುಂಬಿಸ್ಕೊತಾರೆ. ನೀವು ಕನ್ನಡ ಪಿಕ್ಚರ್ ಹಳೆ ನೋಡಿದ್ರೆ ನೀರು ಕುಡಿದು ಜೀವನ ಮಾಡಿ 2 ಗ್ಲಾಸ್ ನೀರು ಕುಡಿದು ಹೊಟ್ಟೆ ತುಂಬಿಸ್ಕೊಂಡೆ ಅಂತ ನೀವು ಕೇಳಿದ್ದೀರ. ನಮ್ದು ಎಷ್ಟು ಪಾವರ್ಟಿ ಎಷ್ಟಿತ್ತು, ನಮ್ಮ ಬಡತನ ಎಷ್ಟಿತ್ತು ಅನ್ನೋ ಬರೀ 2 ಕಪ್ ನೀರು ಕುತ್ಕೊಂಡೆ ಜೀವನ. ಸೊ ಆ ರೀತಿ ಇದ್ದಾಗ ನೀವು 7-8 ಲೀಟ್ರಲ್ಲಿ ಗ್ಲೋ ಆಗಲ್ಲ. ದೆರ್ ಇಸ್ ನೋ ಕ್ವಶನ್, ದ ಮೋರ್ ಯು ಡ್ರಿಂಕ್ ನಿಮ್ಮದು ಚರ್ಮ ಹೈಡ್ರೇಟ್ ಆಗುತ್ತೆ. ಬಟ್ 4-4.5 ಲೀಟ್ರಿಗಿಂತ ಜಾಸ್ತಿ ನಿಮ್ಮ ಯಾವುದೇ ಅಂಗಾಂಗಕ್ಕೆ ಲಾಭ ಆಗೋ ಚಾನ್ಸ್ ಇಲ್ಲ. ಎರಡನೇದೇನು ಅಂದರೆ ಈ ವೆಯ್ಟ್ ಲಾಸ್ ಸೆಂಟರ್ಸ್ ಇರುತ್ತಲ್ಲ, ಅಲ್ಲಿ ದೇಹದ 1/3 ಭಾಗ ನೀರು. ನಿಮಗೆ ಲೇಸಿಕ್ಸ್ ಅಂತ ಒಂದು ಕಾಮನ್ ಮೆಡಿಕೇಷನ್ ಇದೆ, ನೀವು ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಕೇಳಿದ್ರೆ ಕೊಡ್ತಾರೆ. ಇದು ಭಾಳ ಡೇಂಜರಸ್ ಡ್ರಗ್. ಇದೇನು ಮಾಡುತ್ತೆ, ನೀರನ್ನ ಆಚೆ ಕಳಿಸುತ್ತೆ. ದೇಹಕ್ಕೆ ಬೇಕಾದರೂ ಮೂತ್ರ ವಿಸರ್ಜನೆ ಕ್ರಿಯೆ ವಾಲ್ಯೂಮನ್ನು ಜಾಸ್ತಿ ಮಾಡುತ್ತೆ. ಈಗ ನೀವು ನಮ್ಮ ಫೇಮಸ್ ರೆಸ್ಲರು ವೆಯ್ಟ್ ಜಾಸ್ತಿ ಆದ್ದರಿಂದ ಅವ್ರಿಗೆ ಗೋಲ್ಡ್ ಮೆಡಲ್ ಅವಕಾಶ ಇಲ್ಲ. ರೆಸ್ಲರ್ಸು ಬಾಕ್ಸರ್ಸ್ನ ಏನು 1 kg ಜಾಸ್ತಿ ಇದ್ದರೆ ಲೇಸಿಕ್ಸ್ ಈ ಥರ ಮೆಡಿಸಿನ್ ಕೊಟ್ಬಿಟ್ಟು ತಾತ್ಕಾಲಿಕವಾಗಿ ತೂಕ ಕಮ್ಮಿ ಮಾಡ್ತಾರೆ. ಈ ಜಿಮ್ಮಲ್ಲೂ ಕೂಡ ಮಾಡ್ತಾರೆ, ಹಾಂ, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಸ್. ಅವಾಗ ತೂಕ ಕಮ್ಮಿ ಮಾಡೋಕ್ಕೆ ಮಾಡ್ತಾರೆ. ಈ ವೆಯ್ಟ್ ಲಾಸ್ ಫ್ಲೈ ಬೈ ನೈಟ್ ಏನು ಇದಿರುತ್ತೆ ಅದರಲ್ಲಿ ಈ ಥರ ನೀರು ಕಮ್ಮಿ ಮಾಡಿಬಿಡ್ತಾರೆ ನಿಮ್ಮದು, ವಾಟರ್ ಔಟ್ ಮಾಡೋದು. ಮಾಡಿಬಿಡೋದು. ನೀವು ಸಡನ್ನಾಗಿ ಆಚೆಗೆ ಬಂದರೆ ನೀವು ಯು ವಿಲ್ ಬಿ ಲುಕಿಂಗ್ 10 kgs ಲೋಯರ್. ಬಟ್ ವಿತಿನ್ 1 ವೀಕ್ ಅದಕ್ಕಿಂತ ಜಾಸ್ತಿ ವಾಪಸ್ ನೀರು ಬೇಕೇ ಬೇಕು ದೇಹಕ್ಕೆ. ಸೊ ದೀಸ್ ಆರ್ ಆಲ್ ನಾಟ್ ಲಾಜಿಕಲ್ ಚಾಯ್ಸಸ್. ಏನಿದ್ರೂ ವೆದರಿಗೆ ಲಾಯಕ್ಕಾಗಿ ಸಿಟಿ ಆಫ್ ಬ್ಯಾಂಗ್ಳೂರ್ 2.5 ಲೀಟರ್ಸ್, ಮಂಗಳೂರು 4 ಲೀಟರ್. ಅನ್ಲೆಸ್ ನೀವು ಹುಟ್ಟಿರೋ ಜಾಗದಲ್ಲೇ ಕಮ್ಮಿ ನೀರಿನ ಸೇವನೆ ಪ್ರಮಾಣ ನಿಮಗೆ ಲಾಯಕ್ಕಾಗಿ ಹ್ಯಾಬಿಟ್ ಆಗಿ ಬಂದಿದ್ರೆ ಬಾಡಿ ಅಡ್ಜಸ್ಟ್ ಮಾಡಿ. ಈಗ ಹಿಮಾಲಯದಲ್ಲೇ ಹುಟ್ಟಿದವರು ಬೆಟ್ಟ ಹತ್ತೋದಕ್ಕೂ ನೀವು ಟ್ರೆಕ್ಕಿಂಗ್ ಹೋಗೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಯು ವಿಲ್ ಹ್ಯಾವ್ ಟು ಕಂಡೀಷನ್ ಯುವರ್ ಸೆಲ್ಫ್. ಕಾಲಿಗೆ ತೂಕ ಹಾಕ್ಕೊಂಡು ನಡೆದು ಒಳ್ಳೆ ಟ್ರೈನರ್ ಹತ್ರ ಶಿಸ್ತು ತಗೊಂಡು ಬೇಸ್ ಕ್ಯಾಂಪಲ್ಲಿ ಹೋಗಿ ಅದು ಬೇರೆ. ನಮ್ಮ ಬಾಡಿ ಅಡ್ಜಸ್ಟ್ ಮಾಡಿಸಿ. ನೀವು ಅದೇ ಗೂರ್ಖಾ ನೋಡಿ, ದಡ 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 ಹತ್ಕೊಂಡು ಅವ್ನಿಗೆ ಅನ್ಸೋದೆ, ಬಿಕಾಸ್ ಅವ್ನು ಬೆಳೆದಿರೋದೆ ಅಲ್ಲಿ. ಸೊ ದೇರ್ ಇಸ್ ದೀಸ್ 3 ವೇರಿಯೇಬಲ್ಸ್ ಟು ಡಿಟರ್ಮಿನ್. ಇನ್ ಜನರಲ್ 2.5 ಲೀಟರ್ ಇಸ್ ಗುಡ್. 1.5 ಲೀಟರ್ 2.5 ಇನ್ 1.5 ಔಟ್ ಇಸ್ ಅ ಗುಡ್ ಫಾರ್.